ಹಾಯ್, ಇವತ್ತೇನು ಗೊತ್ತಾ, ಮಾವಿನಕಾಯಿ ತೊಕ್ಕು, ಹುಳಿಯಾಗಿರೋ ಮಾವಿನಕಾಯಿ ತೊಕ್ಕು ಅಥವಾ ಚಟ್ನಿ ಮಾಡೋಣ. ಇಲ್ಲೇ ಮಾವಿನಕಾಯಿ ಸೀಸನ್ ಅಲ್ವಾ, ಇದು ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಚೆನ್ನಾಗಿರುತ್ತೆ. ಸೊ ಫಸ್ಟು ಏನೇನು ಮಾಡಬೇಕಂದ್ರೆ, ಹುಳಿ ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೋತಾಪುರಿ ಆದರೂ ಪರವಾಗಿಲ್ಲ, ಸಿಪ್ಪೆ ತೆಕ್ಕೊಂಡು ತುರ್ಕೊಂಡು ಇಟ್ಕೊಳ್ಳಿ ಈ ಥರ. ಆಮೇಲೆ ಇದಕ್ಕೆ ಮೆಂತ್ಯ, ಸಾಸಿವೆ, ಉಪ್ಪು, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ನಾನು, ಗುಂಟೂರು ಬ್ಯಾಡಿಗೆ. ಏನಿಲ್ಲ, ವೆರಿ ಸಿಂಪಲ್. ಫಸ್ಟು ಏನು ಮಸಾಲೆ ಮಾಡ್ಕೋಬೇಕು ಅದನ್ನು ಹುರ್ಕೊಂಬಿಡೋಣ. ಫಸ್ಟು ಸಾಸಿವೆನ 2 ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ಹುರ್ಕೋತಾ ಇದ್ದೀನಿ, ಯಾವುದಕ್ಕೂ ಎಣ್ಣೆ ಇಲ್ಲ. ಸೊ ಇದನ್ನು ಎರಡನ್ನೂ ಹುರ್ಕೊಂಬಿಡೋಣ. ನೆಕ್ಸ್ಟು ಈ ಚಿಲ್ಲಿ ಇದೆಯಲ್ಲ, ಯಾವುದು ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಒಂದು 8 ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೊಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಅದು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಎರಡು ಆರದ ಮೇಲೆ ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈ ಪುಡಿನ ಇಟ್ಕೊಳ್ಳೋಣ ಸೈಡಲ್ಲಿ. ಸೊ ಈ ಥರ ಬ್ರೈಟ್ ರೆಡ್ ಕಲರ್ ಬರುತ್ತೆ. ಓಕೆ, ನಾವು ಇವಾಗ ಎಣ್ಣೆ ಇಟ್ಬಿಟ್ಟು ಬಾಣಲೆಲಿ ತೊಕ್ಕು ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟು ಬಾಣಲೆ ಬಿಸಿ ಆಗ್ತಿರ್ಲಿಕ್ಕೆ ಎಣ್ಣೆ ಹಾಕಿ, ಸಾಸಿವೆ, ಇಂಗು, ಜೀರಿಗೆ, ಒಂಚೂರು ಏನಂತಾರೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ಈಗ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾವು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ, ಆ ಮಾವಿನಕಾಯಿನ ಹಾಕಿ, ಇದು ನಾನು ಅದೇ ಹೇಳಿದ್ದು, ಸಿಪ್ಪೆ ತೆಕ್ಕೊಂಡಿದ್ದೀನಿ ಇದನ್ನು ನಾನು. ಇದು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮಗೆ ತುಂಬ ಹುಳಿ ಆಗಲ್ಲ ಅನ್ನಂಗಿದ್ರೆ ತೋತಾಪುರಿಲಿ ಕೂಡ ಇದೇ ಮೆಥಡಲ್ಲಿ ನೀವು ಮಾಡ್ಬೋದು, ಚೆನ್ನಾಗೇ ಆಗುತ್ತೆ. ಬಟ್ ಹುಳಿ ಮಾವಿನಕಾಯಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಟೇಸ್ಟು ಬೇಗ ಕೆಡಲ್ಲ. ಸೊ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ, ಒಂಚೂರು ಬೆಲ್ಲ. ಈ ಬೆಲ್ಲನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಒಂದು ಇಷ್ಟಪ್ಪ ಬೆಲ್ಲ ಹಾಕಿದೆ ನಾನು. ಸೊ ಎಲ್ಲನೂ ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಬಟ್ ಎಲ್ಲ ಸಣ್ಣ ಉರಿಲೇ ಮಾಡಬೇಕು, ತೀರಾ ಜಾಸ್ತಿ ಉರಿ ಕೊಡಬೇಡಿ. ಅರಿಶಿನ ಇಷ್ಟನ್ನು ಹಾಕಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ 1-2 ನಿಮಿಷ ಬಿಡಿ. ಇದು ಆಗ್ತಿರ್ಲಿಕ್ಕೇ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ, ಖಾರ ಮತ್ತು ಮೆಂತ್ಯ, ಸಾಸಿವೆ ಹಾಕ್ಕೊಂಡಿದ್ದು, ಇಷ್ಟನ್ನು ಈಗ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಸಣ್ಣ ಉರಿಲಿ ಸಿಮ್ಮಲ್ಲಿ ಇಟ್ಬಿಡಿ. ನೋಡಿ, ಈಗ ನಾವು ಮಿಕ್ಸ್ ಮಾಡಿದ ಮೇಲೆ ಎಣ್ಣೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಒಂಚೂರು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡಿ. ನಿಮ್ಗೆ ಅನಿಸಿದ್ರೆ ತುಂಬ ಆಯಿಲೇ ಇಲ್ಲ ಅಂತ ಬೇಕಾದರೆ ಒಂದು 2-3 ಸ್ಪೂನು ಹಾಕ್ಕೊಳ್ಳಿ. ನಾನಿಲ್ಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕೈ ಆಡ್ತಾಯಿದ್ದೀನಿ ನೋಡಿ. ಇದನ್ನು ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಆದಮೇಲೆ ನೀವೇ ನೋಡಿ ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗೊತ್ತಾಗತ್ತೆ. ನೋಡಿ, ಅದಾಗದೆ ಮುಚ್ಚಿಟ್ಬಿಟ್ಟಿದ್ದೆ ನಾನು. ಈಗ ನೋಡಿ, ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಆಗಿದೆ. ಮತ್ತು ಎಣ್ಣೆ ನೋಡಿ ಸುತ್ತಲೂ ಆಯಿಲ್ ಬಿಡ್ತಾ ಇದೆ. ಓಕೆ, ಮತ್ತೆ 1-2 ನಿಮಿಷ ಬಿಟ್ಟೆ, ಇನ್ನೊಂಚೂರು ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ನೋಡಿ, ಇನ್ನೂ ಕ್ಲೀನಾಗಿ ಎಷ್ಟು ಎಣ್ಣೆ ಹಾಕಿದ್ವು ಅಷ್ಟನ್ನು ಆಚೆ ಬಂದಿದೆ. ಸೊ ಇದು ಆಲ್ಮೋಸ್ಟ್ ನಮ್ಮದು ಆಗೋಯಿತು, ತೊಕ್ಕು ರೆಡಿ ಆಯಿತು. ಇದನ್ನು ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಡಿ. ಇದಕ್ಕೆ ಬಿಟ್ಟ ಮೇಲೆ ಒಂದು ಯಾವುದಾದ್ರೂ ಗ್ಲಾಸ್ ಬಾಟಲ್ ತೊಗೊಂಡು ಆ ಗ್ಲಾಸ್ ಬಾಟಲ್ಗೆ ನೀವು ಅದನ್ನು ಹಾಕಿ ಏರ್ ಟೈಟ್ ಬಾಕ್ಸಲ್ಲಿ ಮುಚ್ಚಿಟ್ಬಿಡಿ. ಮತ್ತು ನೀವು ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಇದು ಆಗಿದೆ. ಅನ್ನದ ಜೊತೆ ಬಿಸಿಯಾಗಿ ಹಾಕ್ಕೊಂಡು ತಿನ್ನಿ. ನೀವು ಆ ಬಾಟ್ಲಲ್ಲಿ ಹಾಕಿಟ್ರೆ ಆರಾಮಾಗಿ 1 ತಿಂಗಳಂತೂ ಕೆಡದೆ ಚೆನ್ನಾಗಿರುತ್ತೆ. ಇನ್ನೂ ಫ್ರಿಡ್ಜಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಜಾಸ್ತಿ ದಿನ ಇರುತ್ತೆ. ಸೊ ನೋಡಿ, ನಾನು ಮಾಡಿದ್ದೀನಿ. ಮತ್ತು ಆರದ ಮೇಲೆ ಸ್ವಲ್ಪ ಕಲರ್ ಇನ್ನೂ ಡಾರ್ಕ್ ಆಗುತ್ತೆ. ನಾವು ಬೆಲ್ಲ ಮತ್ತು ಅರಿಶಿನ ಹಾಕಿರ್ತೀವಲ್ಲ ಅದಕ್ಕೆ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ ಯಾವುದಕ್ಕೆ ಬೇಕಾದ್ರೂ ನಾಲ್ಗೆ ಏನೋ ಕೆಟ್ಟಿದೆ ಅನಿಸಿದಾಗ ಒಂಚೂರು ನೋಡಿ ಎಷ್ಟು ಟೇಸ್ಟಿ ಅನಿಸುತ್ತೆ. ಸೊ ನೀವು ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.